ನಮಸ್ಕಾರ ಸ್ನೇಹಿತರೆ, ನಮ್ಮ ಲಿಮಿಟ್ಲೆಸ್ ಲರ್ನಿಂಗ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ರಿಲೇಟೆಡ್ ಮಾದರಿ ಪ್ರಶ್ನೋತ್ತರಗಳನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ದೀನಿ. ಇದರಲ್ಲಿ ಪ್ರಶ್ನೆಗಳು ನೇರವಾಗಿ ಇಲ್ಲದೆ ಹಿಂದಿನ ಒಂದು ವಿಎಒ ಎಕ್ಸಾಮ್ಗೆ ಯಾವ ರೀತಿಯಾಗಿ ಅಪ್ಲೈಡ್ ರೀತಿಯ ಕ್ವೆಶ್ಚನ್ ಗಳನ್ನ ತೆಗೆದಿದ್ರು ಆ ರೀತಿಯಾಗಿ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮ ಒಂದು ಸ್ಟಡಿಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಕೊಂಡು ಭಾವಿಸ್ತಾ ಕ್ವಿಕ್ ಆಗಿ ನಾವು ವಿಡಿಯೋದ ಕಡೆಗೆ ಹೋಗೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್ ನೋಡೋಣ. ನಿಮ್ಗೆ ಸ್ಕ್ರೀನ್ ಮೇಲೆ ಇರತ್ತೆ, ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಅದು ಸ್ಕ್ರೀನ್ ಮೇಲೆ ಇರತ್ತೆ, ನೀವು ನೋಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದಿದ್ದರಿಂದ ಆಕೆಗೆ ತುಂಬಾ ಸಂತೋಷವಾಯಿತು. ಈ ವಾಕ್ಯದಲ್ಲಿ ಸಂತೋಷ ಉಂಟು ಮಾಡಲು ಕಾರಣವಾದ ರ್ಯಾಂಕ್ ಬಂದಿದ್ದರಿಂದ ಅಂತ ಹೇಳ್ಕೊಂಡು ಯಾವುದರಿಂದ ಅವಳಿಗೆ ಸಂತೋಷ ಆಯ್ತು? ರ್ಯಾಂಕ್ ಬಂದಿದ್ದರಿಂದ. ಓಕೆನಾ? ಇದಿಷ್ಟು ಒಂದು ಪದವನ್ನ ನೆನ್ಪಿಟ್ಕೊಳ್ಳಿ. ರ್ಯಾಂಕ್ ಬಂದಿದ್ದರಿಂದ ಇದರ ಕಾರಕಾರ್ಥ ಯಾವುದು ಅಂತ ಹೇಳ್ಕೊಂಡು, ಸೊ ಇದರಲ್ಲಿ ಕರ್ತು ಕಾರಕಾರ್ಥ, ಕರ್ಣ ಕಾರಕಾರ್ಥ, ಆಪಾದನ ಕಾರಕಾರ್ಥ, ಸಂಪ್ರದಾನ ಕಾರಕಾರ್ಥ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ವಿಭಕ್ತಿಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೋತ್ತರ. ಇದರಲ್ಲಿ ಯಾವ ವಿಭಕ್ತಿ ಅಂತ ಕೇಳಿಲ್ಲ, ಆ ವಿಭಕ್ತಿಯ ಜೊತೆಗಿರುವ ಕಾರಕಾರ್ಥ ಯಾವುದು ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಸೊ ಇದನ್ನ ನೋಡ್ಕೊಂಡ್ ಬರೋಣ ಏನು ಅಂತ ಹೇಳ್ಕೊಂಡು ನೀವೇ ಅದಕ್ಕೆ ಆನ್ಸರ್ ಅನ್ನ ಮಾಡ್ತೀರಾ. ಓಕೆನಾ? ಅದಕ್ಕೂ ಮುಂಚೆ ಈ ವಿಭಕ್ತಿ, ಸೊ ಇಲ್ಲಿ ನಿಮಗೆ ಚಾರ್ಟ್ ಕಾಣ್ತಾ ಇದೆ, ವಿಭಕ್ತಿ ಪ್ರತ್ಯಯಗಳಿದೆ, ಕಾರಕಾರ್ಥಗಳಿದೆ ಅಲ್ವಾ? ಸೊ ಇದನ್ನ ನೋಡ್ತಾ ಇದ್ದೀರಾ ಅಂದ್ರೆ ವಿಭಕ್ತಿ ಕಾರಕಾರ್ಥ ಪ್ರತ್ಯಯ, ವಿಭಕ್ತಿ ಕಾರಕಾರ್ಥ ಪ್ರತ್ಯಯ ಅಂತ ಹೇಳ್ಕೊಂಡು ಇದೆ. ಇದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ ಇಗೆಕ್ಕೆ, ಪಂಚಮಿ ದೆಸೆಯಿಂದ ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ಎ ಈರ ಅಂತ ಹೇಳ್ಕೊಂಡು ನಮಗೆ ಗೊತ್ತಿದೆ ಅಲ್ವಾ? ಇದಿಷ್ಟು ವಿಭಕ್ತಿ ಪ್ರತ್ಯಯ. ಈ ವಿಭಕ್ತಿಗಳ ಜೊತೆಗೆ ನಮಗೆ ಇಲ್ಲಿ ಏನ್ ಬರುತ್ತೆ? ಯಾವ್ದಿದೆ? ಕಾರಕಾರ್ಥ ಇದೆ. ಇಲ್ಲಿ ನೋಡಿ, ಪ್ರಥಮದಲ್ಲಿ ಯಾವ ಒಂದು ಕಾರಕಾರ್ಥ ಬರುತ್ತೆ? ಕರ್ತೃ ಅಂತ ಹೇಳ್ಕೊಂಡು ಬರುತ್ತೆ. ದ್ವಿತೀಯದಲ್ಲಿ ಕರ್ಮಾರ್ಥ ಬರುತ್ತೆ. ನೆಕ್ಸ್ಟ್ ತೃತೀಯದಲ್ಲಿ ಕರಣಾರ್ಥ ಬರುತ್ತೆ. ಚತುರ್ಥಿಯಲ್ಲಿ ಸಂಪ್ರದಾನ ಬರುತ್ತೆ. ನೆಕ್ಸ್ಟ್ ಪಂಚಮಿ ಆಪದಾನ ಬರುತ್ತೆ. ನೆಕ್ಸ್ಟ್ ಷಷ್ಠಿ ಸಂಬಂಧ ಬರುತ್ತೆ. ಸಪ್ತಮಿ ಅಧಿಕರಣ ಬರುತ್ತೆ. ನೀವಿಷ್ಟೂನು ನೋಡ್ತಾ ಇದ್ದೀರಾ. ಓಕೆನಾ? ಇದಿಷ್ಟು ಏನು ಅಂತ ಹೇಳಿದ್ರೆ ಕಾರಕಾರ್ಥಗಳು. ಅಂದ್ರೆ ಇಲ್ಲಿ ರ್ಯಾಂಕ್ ಬಂದಿದ್ದರಿಂದ ಅಂತ ಇದೆ. ಈಗ ನಾವು ಫೋಕಸ್ ಮಾಡೋದು ಯಾವ್ದ್ರ ಮೇಲೆ? ಈಗ ರ್ಯಾಂಕ್ ಬಂದಿದ್ದರಿಂದ ಅಂತ ಹೇಳ್ಕೊಂಡು ಫೋಕಸ್ ಮಾಡ್ತಾ ಇದೀವಿ. ಇಲ್ಲಿ ಯಾವುದರಿಂದ ಅವಳಿಗೆ ಸಂತೋಷ ಆಯ್ತು? ರ್ಯಾಂಕ್ ಬಂದಿದ್ದರಿಂದ. ರ್ಯಾಂಕ್ ಪ್ಲಸ್ ಬಂದಿದ್ದ ಇಂದ. ಇಲ್ಲಿ ಇಂದ ಎನ್ನುವಂಥದ್ದು ಎಷ್ಟನೆಯ ವಿಭಕ್ತಿ ಪ್ರತ್ಯಯ? ಹೇಳಿ. ಚಾರ್ಟ್ ನೋಡಿ, ಇಲ್ಲಿ ಚಾರ್ಟ್ ಕಾಣ್ತಾ ಇದೆ ಅಲ್ವಾ? ಈ ಚಾರ್ಟ್ ಅಲ್ಲಿ ಎಷ್ಟನೇ ವಿಭಕ್ತಿ ಪ್ರತ್ಯಯ? ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಈ ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಆಗಿರತ್ತೆ. ಹಾಗಾದ್ರೆ ತೃತೀಯ ವಿಭಕ್ತಿ ಪ್ರತ್ಯಯದ ಒಂದು ಕಾರಕಾರ್ಥ ಯಾವುದು? ಇಲ್ಲಿ ಕಾಣಿಸ್ತಿದೆಯಲ್ಲ, ಹೇಳಿ. ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು? ಎಸ್, ವೆರಿ ಗುಡ್, ಕರಣಾರ್ಥ ಅಂತ ಹೇಳ್ಕೊಂಡು. ಏನು? ಕರಣಾರ್ಥ. ಇದು ಇದರ ಒಂದು ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ, ಕರಣಾರ್ಥ. ಈಗ ಕ್ಲಿಯರ್ ಆಯ್ತಾ? ಈ ಕಾರಕಾರ್ಥ ಅಂದ್ಕೂಡ್ಲೆ ನಿಮ್ ತಲೆಯಲ್ಲಿ ಏನ್ ಬರ್ಬೇಕು? ವಿಭಕ್ತಿ ಪ್ರತ್ಯಯಗಳು ಬರ್ಬೇಕು. ವಿಭಕ್ತಿ ಪ್ರತ್ಯಯಗಳು ಬರ್ಬೇಕು ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು ನಮ್ಮ ಬಾಯಿಯಲ್ಲಿ ಇರ್ಬೇಕು, ನೆನಪಿನಲ್ಲಿ ಇರ್ಬೇಕು. ವಿಭಕ್ತಿ ಪ್ರತ್ಯಯ ಜೊತೆಗೆ ನಮ್ಗೆ ಯಾವ್ದು ನೆನಪಿರ್ಬೇಕು? ಕಾರಕಾರ್ಥಗಳು ನೆನಪಿರ್ಬೇಕು. ಈ ಚಾರ್ಟ್ ಅನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ವಾಟ್ಸ್ಆಪ್ ಒಂದು ಚಾನೆಲ್ ಅಲ್ಲಿ ನಾನು ಇದನ್ನ ಏನ್ ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ನೆಕ್ಸ್ಟ್ ಹೋಗೋಣ ಕ್ವೆಶ್ಚನ್ಗೆ. ಒಬ್ಬ ವ್ಯಕ್ತಿ ಅತಿಯಾದ ಆತುರದಲ್ಲಿ ಅಥವಾ ಗಾಬರಿಯಲ್ಲಿ ಬೇಗ ನಡಿ, ರೈಲು ಹೊರಟು ಬಿಡುತ್ತದೆ ಎನ್ನುತ್ತಾನೆ. ಇಲ್ಲಿ ಬಳಕೆಯಾಗಿರುವ ಬೇಗ ಎಂಬ ಪದವು ವ್ಯಾಕರಣದ ನಿಯಮದ ಪ್ರಕಾರ ದ್ವಿರುಕ್ತಿಯಾಗಿದೆ. ಹಾಗಾದರೆ ಈ ದ್ವಿರುಕ್ತಿಯು ಈ ಕೆಳಗಿನ ಯಾವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದೆ? ಈ ಪ್ರಶ್ನೆಯಲ್ಲಿ ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿದ್ದು ಬೇಗ. ಆಲ್ರೆಡಿ ಬೇಗ ಏನು ಅಂತ ಅವ್ರು ಕೇಳಿಲ್ಲ, ಇದೊಂದು ದ್ವಿರುಕ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ದ್ವಿರುಕ್ತಿಯಲ್ಲಿ ಬರುವ ಭಾವನೆ ಯಾವುದು ಅಂತ ಕೇಳಿದ್ದಾರೆ. ಈ ದ್ವಿರುಕ್ತಿಯಲ್ಲಿ ಬಂದಿರುವಂತ ಭಾವನೆ ಯಾವುದು ಅಂತ. ದ್ವಿರುಕ್ತಿ ಅಂತ ಹೇಳಿದ್ರೆ ಏನು? ಒಂದೇ ಪದವನ್ನ ನಾವು ಎರಡು ಸಲ ಉಚ್ಚರಿಸಿದ್ರೆ, ಎರಡು ಸಲ ಹೇಳಿದ್ರೆ ಅದನ್ನ ದ್ವಿರುಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಜೊತೆಗೆ ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳಿಕೆ. ಎರಡು ಸಲ ಹೇಳ್ತೀವಲ್ವಾ? ಸೊ ಅದು ದ್ವಿರುಕ್ತಿ ಆಗಿರತ್ತೆ. ಸೊ ಇಷ್ಟು ಸಾಕು. ಸೊ ಇಲ್ಲಿ ಬರುವಂತ ಭಾವನೆ ಯಾವ್ದಾಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಆಯ್ಕೆ ಮೊದಲಲ್ಲಿ ಆದರ ಅಥವಾ ಗೌರವ, ನೆಕ್ಸ್ಟ್ ಆಕ್ಷೇಪ ಅಥವಾ ಕೋಪ, ಸಂಭ್ರಮ ಅಥವಾ ಹರ್ಷ, ಇದರಲ್ಲಿ ಇನ್ನೊಂದು ಸಂಭ್ರಮ ಅಥವಾ ಆತುರ ಅಂತ ಹೇಳ್ಕೊಂಡು. ಇಲ್ಲಿ ಬೇಗ ಬಾ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆತುರ ಅಂದ್ರೆ ರೈಲು ಹೋಗ್ಬಿಡತ್ತೆ ಅನ್ನೋದು ಒಂದು ಆತುರ, ಗಡಿಬಿಡಿ. ಅಂದ್ರೆ ಒಂದು
ಬೇಗ ಬೇಗ ಹರಿಯಪ್, ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಸೊ ಅದಾಗಿರತ್ತೆ. ಆತುರ ಎನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರತ್ತೆ. ಅವನು ವೇಗವಾಗಿ ಓಡಿದನು ಮತ್ತು ಅವನು ವೇಗದ ಕುದುರೆ ಹತ್ತಿದನು. ಈ ಎರಡು ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳ ವ್ಯಾಕರಣದ ದೃಷ್ಟಿಯಿಂದ ಕ್ರಮವಾಗಿ ಏನಾಗುತ್ತದೆ ಅಂತ ಕೇಳಿದರೆ, ಇಲ್ಲಿ ಯಾವ್ದಕ್ಕೆ ಏನು ಲೈನ್ ಅನ್ನ ಎಳೆದಿದ್ದಾರೆ ಅಂತ ಹೇಳಿದ್ರೆ, ವೇಗವಾಗಿ ಮತ್ತೆ ವೇಗಕ್ಕೆ ವೇಗವಾಗಿ ಮತ್ತು ವೇಗದ ಅನ್ನೋದಕ್ಕೆ ಗೆರೆಯನ್ನ ಎಳೆದಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ನ ಪ್ರಕಾರ ಎರಡು ಗುಣವಾಚಕ, ವೇಗವಾಗಿ ಎಂಬುದು ಕ್ರಿಯಾ ವಿಶೇಷಣ, ವೇಗದ ಎಂಬುದು ಗುಣವಾಚಕ. ವೇಗವಾಗಿ ಎಂಬುದು ಗುಣವಾಚಕ ಮತ್ತು ವೇಗದ ಎಂಬುದು ಕ್ರಿಯಾ ವಿಶೇಷಣ. ನೆಕ್ಸ್ಟ್ ಎರಡು ಕ್ರಿಯಾ ವಿಶೇಷಣಗಳು ಅಂತ ಹೇಳ್ಕೊಂಡು, ಸೊ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದ ಆನ್ಸರ್. ವೇಗವಾಗಿ ಎಂಬುದು ಒಂದು ಕ್ರಿಯಾ ವಿಶೇಷಣ, ವೇಗದ ಎಂಬುದು ಗುಣವಾಚಕ ಅಂತ ಹೇಳ್ಬಿಟ್ಟು. ಯಾಕೆ? ಸೊ ನೋಡೋಣ, ಡೀಟೇಲ್ ಆಗಿ ನೋಡ್ತಾ ಹೋಗಿ. ಓಕೆ, ವೇಗ ಇದು ಒಂದೇ ಮೂಲ ಪದ, ಆದ್ರೆ ಇದನ್ನ ಬಳಸುವಾಗ ಇದರ ಒಂದು ನಿಯಮ ಚೇಂಜ್ ಆಗತ್ತೆ. ಏನು ಚೇಂಜ್ ಆಗತ್ತೆ ಅಂತ ಹೇಳಿದ್ರೆ, ಮೊದಲ ವಾಕ್ಯದಲ್ಲಿ ಏನಿದೆ, ವೇಗವಾಗಿ ಅಂತ ಹೇಳ್ಕೊಂಡು ಇದೆ, ಈ ವೇಗವಾಗಿ ಓಡಿದನು ಅಂತ ಹೇಳ್ಕೊಂಡು ಬರುತ್ತೆ. ವೇಗವಾಗಿ ಓಡಿದನು ಅಂತ ಹೇಳ್ಕೊಂಡು ಬರುತ್ತೆ. ಈ ವೇಗವಾಗಿ ಓಡಿದನು ಅಂತ ಹೇಳಿದ್ರೆ ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ. ಅವನು ಓಡಿದನು ಅನ್ನುವಂಥದ್ದು ಕ್ರಿಯೆ ಆಗತ್ತೆ. ಈ ವೇಗ ಅನ್ನುವಂಥದ್ದು ಆ ಕ್ರಿಯೆಗೆ ಈ ವೇಗ ಸೇರಿದಾಗ ಈ ವೇಗ ಅನ್ನೋದು ವಿಶೇಷಣದ ಕಾರ್ಯವನ್ನ ಸೂಚಿಸುತ್ತೆ. ಅದಕ್ಕೋಸ್ಕರ ಈ ಓಡಿದನು ಎನ್ನುವ ಕ್ರಿಯೆಯ ಜೊತೆಗೆ ವೇಗವಾಗಿ ಎನ್ನುವಂಥದ್ದು ವಿಶೇಷತೆಯಿಂದ ಕೂಡಿರೋದ್ರಿಂದ ಇದನ್ನ ನಾವ್ ಏನಂತೀವಿ, ಕ್ರಿಯಾ ವಿಶೇಷಣ. ಅಂದ್ರೆ ಈ ಓಡಿದನು ಎನ್ನುವಂತಹ ಕ್ರಿಯೆಯನ್ನ ನಾವು ವಿಶೇಷವಾಗಿ ತಿಳಿಸ್ತಾ ಇದ್ವಿ. ಅವನು ಓಡಿದನು, ಓಕೆ, ಅವನು ಓಡಿದನು, ಅಲ್ಲೇನೋ ಸ್ಪೆಷಲ್ ಇಲ್ಲ, ಆದ್ರೆ ಅವನು ಯಾವ ರೀತಿ ಓಡ್ತಾ ಇದ್ದಾನೆ, ವೇಗವಾಗಿ ಓಡ್ತಾ ಇದ್ದಾನೆ. ಅವನು ವೇಗವಾಗಿ ಓಡ್ತಾ ಇದ್ದಾನೆ. ಇಲ್ಲಿ ವೇಗವಾಗಿ ಅನ್ನುವಂಥದ್ದು ಒಂದು ಕ್ರಿಯೆಯ ವಿಶೇಷತೆಯನ್ನ ನಾವು ಹೇಳೋದ್ರಿಂದ ಇದು ಕ್ರಿಯಾ ವಿಶೇಷಣ ಅಂತ ಅನಿಸ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ವೇಗದ ಅಂತ ಹೇಳ್ಕೊಂಡು, ನೆಕ್ಸ್ಟ್ ಇಲ್ಲಿ ವೇಗದ ಅಂತ ಹೇಳ್ಕೊಂಡು ಬರುತ್ತೆ. ಇಲ್ಲಿ ವೇಗದ ಕುದುರೆ ಎಂಬ ನಾಮಪದ, ಇಲ್ಲಿ ಕುದುರೆ ಅನ್ನೋದು ನಾಮಪದ. ಇದು ಯಾವ ಕುದುರೆಯನ್ನು ತಗೊಂಡಿದ್ದಾನೆ ಅವನು? ಅಂದ್ರೆ ಇಲ್ಲಿ ಏನು, ಆ ಕುದುರೆಯ ವಿಶೇಷತೆಯನ್ನ ನಾವು ಹೇಳ್ತಾ ಇದೀವಿ, ಕುದುರೆಯ ವಿಶೇಷತೆಯನ್ನ ಹೇಳ್ತಾ ಇದೀವಿ. ಅಂದ್ರೆ ಕುದುರೆ ಅನ್ನೋದು ನಾಮಪದ. ಈ ನಾಮಪದ ಕುದುರೆಯ ವಿಶೇಷತೆ ಏನು, ವೇಗದ. ಅಂದ್ರೆ ಆ ಕುದುರೆ ಅನ್ನೋದು ವೇಗವಾಗಿ ಓಡ್ತಾ ಇದೆ. ಕುದುರೆ ಅನ್ನೋದು ಏನು, ವೇಗವಾಗಿ ಓಡ್ತಾ ಇದೆ. ಅದಕ್ಕೋಸ್ಕರ ಈ ವೇಗದ ಎನ್ನುವಂಥದ್ದು ಗುಣವಾಚಕ ಅಂತ ಅನ್ಸ್ಕೊಳ್ಳುತ್ತೆ. ವೇಗದ ಅನ್ನುವಂಥದ್ದು ಗುಣವಾಚಕ ಅಂತ ಅನ್ಸ್ಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ಇಲ್ಲಿ ನಾಮಪದದ ಗುಣವನ್ನ ಹೇಳುವುದರಿಂದ ಇದು ಗುಣವಾಚಕ, ವೇಗದ ಗುಣವಾಚಕ. ಕ್ರಿಯಾಪದದ ವಿಶೇಷತೆಯನ್ನ ತಿಳಿಸ್ತಾ ಇರೋದ್ರಿಂದ ಅದು ಕ್ರಿಯಾ ವಿಶೇಷಣ ಅಂತ ಹೇಳ್ಕೊಂಡು ಕರೆಸ್ಕೊಳ್ಳುತ್ತೆ. ಓಕೆನಾ? ಇದು ಅರ್ಥ ಆಗಿತ್ತಲ್ವಾ? ಹಾಗಾದ್ರೆ ಆಪ್ಷನ್ ಬಂದ್ಬಿಟ್ಟು ಯಾವ್ದು ಸರಿಯಾಗಿದೆ? ವೇಗವಾಗಿ ಎಂಬುದು ಕ್ರಿಯಾ ವಿಶೇಷಣ, ವೇಗದ ಎಂಬುದು ಗುಣವಾಚಕ. ಕ್ಲಿಯರ್ ಆಗಿದೆ? ನೆಕ್ಸ್ಟ್ ಕ್ವೆಶ್ಚನ್, ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರುವ ಸುಪ್ರಸಿದ್ಧ ರಾಷ್ಟ್ರಕೂಟ ದೊರೆ ಅಂತ ಹೇಳ್ಕೊಂಡು ದಂತಿದುರ್ಗ, ಅಮೋಘ ವರ್ಷ ನೃಪತುಂಗ, ಧ್ರುವ, ಎರಡನೇ ಕೃಷ್ಣ ಅಂತ ಹೇಳ್ಕೊಂಡು, ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಅಮೋಘ ವರ್ಷ ನೃಪತುಂಗ. ಕವಿರಾಜ ಮಾರ್ಗ 9ನೇ ಶತಮಾನದಲ್ಲಿ ರಚಿಸಿರಬಹುದು ಅಂತ ಹೇಳ್ಬಿಟ್ಟು ಇದನ್ನ ಊಹಿಸ್ತಾರೆ. ಇದರ ರಚನಾಕಾರರ ಬಗ್ಗೆ ಇನ್ನೂ ಸಹ ಗೊಂದಲಗಳು ಇದ್ರೂ ಸಹ ಒಂದು ಹಲವರ ಅಭಿಪ್ರಾಯದಲ್ಲಿ ಶ್ರೀ ವಿಜಯನೇ ಇದರ ಒಂದು ಕರ್ತೃ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರುವಂತಹ ಒಬ್ಬ ದೊರೆಯ ಹೆಸರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ಕೊಂಡು. ಕವಿರಾಜ ಮಾರ್ಗವು ರಚನೆಯಾಗಬಹುದಾದ ಕಾಲಾವಧಿ, ಅಂದ್ರೆ ರಚನೆ ಆಗಿರಬಹುದಾದ ಕಾಲಾವಧಿ ಅಂತ ಹೇಳ್ಕೊಂಡು ನೋಡಿ, 6ನೇ ಶತಮಾನ, 7ನೇ ಶತಮಾನ, 8ನೇ ಶತಮಾನ, 9ನೇ ಶತಮಾನ. 9ನೇ ಶತಮಾನ ಸರಿಯಾದ ಆನ್ಸರ್ ಆಗಿರತ್ತೆ. ಇಲ್ಲಿ ಕವಿರಾಜ ಮಾರ್ಗ 9ನೇ ಶತಮಾನದಲ್ಲಿ ರಚನೆ ಆಗಿರಬಹುದೆಂದು ಉಲ್ಲೇಖ. ಓಕೆನಾ? ಇದರ ಬಗ್ಗೆ ನಿಖರವಾದಂತಹ ಒಂದು ಆಧಾರ ಇಲ್ಲ. ಆ ಒಂದು ಸಮಯದಲ್ಲಿ ರಚನೆ ಆಗಿರಬಹುದು ಅನ್ನುವಂತ ಒಂದು ಉಲ್ಲೇಖವನ್ನ ಹೇಳ್ತಾರೆ. ಸೊ ಇದೆಲ್ಲ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಗೊಂದಲಗಳಿದ್ರೂ ಸಹ ಶ್ರೀ ವಿಜಯನೇ ಇದರ ಕರ್ತೃ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ? ಮತ್ತೆ ಈ ಒಂದು ಕವಿರಾಜ ಮಾರ್ಗದಲ್ಲಿ ನೆನಪಿಟ್ಟುಕೊಳ್ಳಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ಒಂದು ಕವಿರಾಜ ಮಾರ್ಗ ಯಾವಾಗ ಒಂದು 9ನೇ ಶತಮಾನದಲ್ಲಿ, ಸುಮಾರು 9ನೇ ಶತಮಾನದಲ್ಲಿ ರಚನೆ ಆಗಿರಬಹುದು ಅಂತ. ಇದರ ಕರ್ತೃ ಬಂದ್ಬಿಟ್ಟು ಶ್ರೀ ವಿಜಯ ಬರ್ತಾನೆ. ಮತ್ತೆ ಈ ಒಂದು ಶ್ರೀ ವಿಜಯನ ಆಶ್ರಯದಾತ ಯಾರಾಗಿರ್ತಾರೆ? ಯಾರು? ಅಮೋಘ ವರ್ಷ ನೃಪತುಂಗ ಆಗಿರ್ತಾನೆ. ಇದಿಷ್ಟು ನೆನ್ಪಿಟ್ಕೋಬೇಕಾಗಿರುವಂತ ವಿಷಯ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ರೆ, ರತ್ನತ್ರಯರಲ್ಲಿ ಎರಡನೆಯವನಾದ ಪೊನ್ನ ಕವಿಗೆ ಅಂದಿನ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನು ಅತ್ಯುನ್ನತವಾದ ಬಿರುದನ್ನು ನೀಡಿ ಗೌರವಿಸಿದ್ದನು.
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ಕವಿಯೊಬ್ಬನಿಗೆ ಸಿಕ್ಕ ಮೊದಲ ಸಾರ್ವಭೌಮ ಬಿರುದು ಇದಾಗಿದೆ. ಈ ಬಿರುದು ಯಾವುದು? ಇದರಲ್ಲಿ ಏನು ಇಲ್ಲ, ಡೈರೆಕ್ಟ್ ಏನ್ ಕ್ವೆಶನ್, ಪೊನ್ನನಿಗೆ ಸಿಕ್ಕಂತಹ ಒಂದು ಬಿರುದು ಯಾವುದು ಅಂತ. ರತ್ನತ್ರಯರಲ್ಲಿ ಎರಡನೆಯವನಾದಂತಹ ಪೊನ್ನನಿಗೆ ಸಿಕ್ಕಂತಹ ಒಂದು ಬಿರುದು ಯಾವುದು ಅಂತ ಡೈರೆಕ್ಟ್ ಕ್ವೆಶನ್. ಸೊ ಕವಿ ಚಕ್ರವರ್ತಿ, ಉಭಯ ಕವಿ ಚಕ್ರವರ್ತಿ, ಕವಿತಾ ಗುಣಾರ್ಣವ, ಕವಿರಾಜ, ಹಂಸ ಅಂತ ಹೇಳ್ಕೊಂಡು ಇದಕ್ಕೆ ಸರಿಯಾದಂತಹ ಉತ್ತರ ಉಭಯ ಕವಿ ಚಕ್ರವರ್ತಿ ಅಂತ. ಈ ಕವಿ ಪೊನ್ನನು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಸಹ ಅದ್ಭುತವಾದಂತಹ ಒಂದು ಪಾಂಡಿತ್ಯವನ್ನ ಹೊಂದಿರ್ತಾನೆ. ಅದಕ್ಕೋಸ್ಕರ ರಾಷ್ಟ್ರಕೂಟರ ಅರಸ ಮೂರನೆಯ ಕೃಷ್ಣನು ಆತನಿಗೆ ಉಭಯ ಕವಿ ಚಕ್ರವರ್ತಿ ಎನ್ನುವಂತಹ ಒಂದು ಬಿರುದನ್ನ ಕೊಟ್ಟಿರ್ತಾರೆ. ಇಲ್ಲಿ ಕವಿತಾ ಗುಣಾರ್ಣವ ಅಂತ ಹೇಳಿದ್ರೆ ಪಂಪನ ಬಿರುದಾಗಿತ್ತು. ನೆಕ್ಸ್ಟ್ ಕವಿ ಚಕ್ರವರ್ತಿ ಎನ್ನುವಂಥದ್ದು ರನ್ನನ ಬಿರುದಾಗಿತ್ತು. ಓಕೆನಾ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕವಿ ಚಕ್ರವರ್ತಿ ಎನ್ನುವಂಥದ್ದು ರನ್ನನ ಬಿರುದು, ಉಭಯ ಕವಿ ಚಕ್ರವರ್ತಿ ಪೊನ್ನನ ಬಿರುದು, ಕವಿತಾ ಗುಣಾರ್ಣವ ಪಂಪನ ಬಿರುದಾಗಿತ್ತು. ನಡುಗನ್ನಡ ಹೊಸಗನ್ನಡ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದೆ. ಹಳೆಗನ್ನಡ 450ರಿಂದ 1200 ಅಂತ ಹೇಳ್ಕೊಂಡು, ನಡುಗನ್ನಡ 1200ರಿಂದ ಅದರ ವರ್ಷ 1700ರವರೆಗೆ ನಡುಗನ್ನಡ ಅಂತ ಹೇಳ್ಕೊಂಡು ನಾವು ಗುರುತಿಸ್ತೀವಿ. ಅದಾದ ನಂತರದಲ್ಲಿ ಹೊಸಗನ್ನಡ ಅಂದ್ರೆ 1700ರಿಂದ ಇಂದಿನವರೆಗೂ ನಾವು ಏನು ಹೊಸಗನ್ನಡ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸ್ತೀವಿ. ಇದ್ರಲ್ಲಿ ಏನಾದ್ರೂ ಸ್ವಲ್ಪ ತಪ್ಪಾಗಿರೋ ಮಿಸ್ಟೇಕ್ಸ್ ಆಗಿದ್ರೆ ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಓಕೆನಾ, ಇಲ್ಲಿ ನೋಡಿ ಹಳೆಗನ್ನಡ ಅಂತ ಹೇಳ್ಕೊಂಡು ಬರುತ್ತೆ. ಈ ಹಳೆಗನ್ನಡದಲ್ಲಿ ಹಲ್ಮಿಡಿ ಶಾಸನ ಬರುತ್ತೆ, ಕವಿರಾಜ ಮಾರ್ಗ, ಮತ್ತೆ ಇದು ಚಂಪು ಶೈಲಿಯಲ್ಲಿ ಇಲ್ಲಿ ಗದ್ಯ ಕೃತಿಗಳು ರಚನೆ ಆಗತ್ತೆ. ಚಂಪು ಶೈಲಿಯ ಒಂದು ಇಲ್ಲಿ ಕೃತಿಗಳ ರಚನೆ ಹೇಗಿತ್ತು ಅಂತ ಹೇಳಿದ್ರೆ ಚಂಪು ಶೈಲಿಯಲ್ಲಿ ಇತ್ತು. ಓಕೆನಾ, ನೆಕ್ಸ್ಟ್ ನಡುಗನ್ನಡಕ್ಕೆ ಬಂದ್ರೆ ವಚನಗಳು, ರಗಳೆ, ಷಟ್ಪದಿ, ಕೀರ್ತನೆಗಳು ಇವೆಲ್ಲ ಏನು ಅಂತ ಹೇಳಿದ್ರೆ ನಡುಗನ್ನಡದಲ್ಲಿ ಬರುತ್ತೆ. ಇದು ಆದಷ್ಟು ಜನಸಾಮಾನ್ಯರ ಒಂದು ಭಾಷೆಯಲ್ಲಿಯೇ ಇದ್ದಿದ್ದರಿಂದ ಜನರಿಗೆ ವೇಗವಾಗಿ ಇಲ್ಲಿ ಮುಟ್ಟತ್ತೆ. ನೆಕ್ಸ್ಟ್ ಇನ್ನು ಹೊಸಗನ್ನಡಕ್ಕೆ ಬಂದ್ರೆ ಏನು ಮುದ್ದಣ್ಣನ ಒಂದು ಕಾವ್ಯಗಳು ಅಂತ ಹೇಳ್ಕೊಂತೀನಿ. ಅಲ್ಲೂ ಸಹ ಏನು ಹೊಸಗನ್ನಡದಲ್ಲಿ ನವೋದಯ ಸಾಹಿತ್ಯ ಬರುತ್ತೆ, ಆಧುನಿಕ ಭಾಷೆ ಬರುತ್ತೆ, ನವ್ಯ ಬರುತ್ತೆ. ನೆಕ್ಸ್ಟ್ ನೋಡಿ ಕನ್ನಡ ಭಾಷೆಯ ಮೊಟ್ಟ ಮೊದಲ ಲಿಖಿತ ಶಾಸನ ಯಾವುದು ಅಂತ ಹೇಳ್ಕೊಂಡು ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ತಾಳಗುಂದ ಶಾಸನ, ಮಾಸ್ತಿ ಶಾಸನ ಅಂತ ಹೇಳ್ಕೊಂಡು ಮೊದಲನೆಯದು ಯಾವುದು? ಹಲ್ಮಿಡಿ ಶಾಸನ. ನಮಗೆ ತಿಳಿದಿರುವಂತದ್ದು ಕ್ರಿಸ್ತಶಕ 450ರ ಅವಧಿಗೆ ಸೇರಿದ ಈ ಹಲ್ಮಿಡಿ ಶಾಸನ ಕನ್ನಡ ಭಾಷೆ ಮತ್ತು ಲಿಪಿಯ ಮೇಲೆ ಉಪಲಬ್ಧವಿರುವ ಅತ್ಯಂತ ಹಳೆಯ ಮತ್ತು ಮೊದಲ ಒಂದು ಶಾಸನ ಆಗಿದೆ. ಇದು ಎಲ್ಲಿ ನಮಗೆ ದೊರಕಿದೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಇದು ಪತ್ತೆಯಾಗಿರುವುದರಿಂದ ಇದನ್ನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಪಂಪನು ತನ್ನ ಕೃತಿಗಳಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಎಂಬ ಎರಡು ವಿಭಿನ್ನ ನೆಲೆಗಳನ್ನ ಸಮನ್ವಯಗೊಳಿಸಿದ್ದಾನೆ. ಹಾಗಾದರೆ ಪಂಪನು ಜೈನ ಧರ್ಮದ ತತ್ವವನ್ನ ಸಾರಲು ರಚಿಸಿದ ಧಾರ್ಮಿಕ ಮಹಾಕಾವ್ಯ ಯಾವುದು? ನೋಡಿ, ಇದು ಸ್ವಲ್ಪ ಅಪ್ಲೈ ಟೈಪ್ ಅಲ್ಲಿ ಇದ್ರೂನು ನೇರವಾಗಿದೆ, ಅಂದ್ರೆ ಸ್ವಲ್ಪ ಉದ್ದ ಹೇಳಿದ್ರು ಮೇನ್ ಕ್ವೆಶನ್ ಒಂದು ಏನ್ ಕೇಳಿದ್ದಾರೆ ಇಲ್ಲಿ, ಧಾರ್ಮಿಕ ಅಂದ್ರೆ ಜೈನ ಧರ್ಮದ ಧಾರ್ಮಿಕ ಕಾವ್ಯ ಯಾವುದು ಅಂತ ಹೇಳ್ಕೊಂಡು. ಓಕೆನಾ, ಯಾವುದು? ಆದಿಪುರಾಣ, ಶಾಂತಿ ಪುರಾಣ, ಅಜಿತ ಪುರಾಣ, ನೆಕ್ಸ್ಟ್ ಗದಾಯುದ್ಧ ಅಂತ ಹೇಳ್ಕೊಂಡು ಯಾವುದು ಸರಿಯಾದ ಆನ್ಸರ್? ಆದಿಪುರಾಣ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರತ್ತೆ. ಪಂಪನು ಮುಖ್ಯವಾಗಿ 2 ಕಾವ್ಯಗಳನ್ನ ಬರೆದಿದ್ದಾನೆ. ಅದರಲ್ಲಿ ಮೊದಲನೆಯದು ಯಾವುದು ಅಂದ್ರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದ ವೃಷಭನಾಥ ಅಥವಾ ಆದಿನಾಥ ಇವರ ಕಥೆಯನ್ನ ಹೇಳುವ ಆದಿಪುರಾಣವನ್ನ ಇದು ಧಾರ್ಮಿಕ ಕಾವ್ಯ. ಈ ಪ್ರಶ್ನೆಗೆ ಉತ್ತರ ಏನಾಗಿತ್ತು? ಧಾರ್ಮಿಕ ಕಾವ್ಯ ಯಾವುದು? ಆದಿಪುರಾಣ. ಹಾಗೆಯೇ ಎರಡನೆಯದು ಅರ್ಜುನನನ್ನು ನಾಯಕನನ್ನಾಗಿ ಮಾಡಿದ ವಿಕ್ರಮಾರ್ಜುನ ವಿಜಯ ಎಂಬ ಲೌಕಿಕ ಕಾವ್ಯವನ್ನ ಬರಿತಾನೆ. ಓಕೆನಾ, ಇದರಲ್ಲಿ ಇವನು ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಎನ್ನುವಂಥದ್ದು ಅರ್ಜುನನನ್ನ ನಾಯಕನನ್ನಾಗಿ ಮಾಡ್ಬಿಟ್ಟು ವಿಕ್ರಮಾರ್ಜುನ ವಿಜಯವನ್ನ ಬರಿತಾನೆ. ಏನು ವಿಕ್ರಮಾರ್ಜುನ ವಿಜಯ ಇದೆಲ್ಲ, ಇದರಲ್ಲಿ ತನ್ನ ಒಂದು ಆಶ್ರಯದಾತನಾದಂತಹ ಅರಿಕೇಸರಿಯನ್ನ ಮಹಾಭಾರತದ ನಾಯಕನಾದಂತಹ ಅರ್ಜುನನಿಗೆ ಹೋಲಿಸಿ ಈ ಕಾವ್ಯವನ್ನ ಬರಿತಾನೆ. ಯಾರು ಬರೆಯೋದು? ಪಂಪ ಬರೀತಾರೆ. ವಿಕ್ರಮಾರ್ಜುನ ಯಾರಿನ ಹೋಲಿಕೆಯನ್ನ ಇಟ್ಟು ಬರೆಯೋದು? ಮಹಾಭಾರತದ ನಾಯಕ ಅರ್ಜುನ. ಆ ಅರ್ಜುನನನ್ನ ಯಾರಿಗೆ ಹೋಲಿಸ್ತಾನೆ? ತನ್ನ ಆಶ್ರಯದಾತನಾಗಿರುವಂತಹ ಅರಿಕೇಸರಿಯನ್ನ ಹೋಲಿಸ್ಬಿಟ್ಟು ಈ ಒಂದು ಕೃತಿಯನ್ನ ಬರೆದಿದ್ದಾನೆ.
ಓಕೆನಾ. ಲೌಕಿಕ ಕಾವ್ಯದಲ್ಲಿ ರಾಜನ ಒಂದು ಪ್ರಶಂಸೆ ಮಾಡುವುದು ಅಂದಿನ ಒಂದು ಕವಿಗಳ ಶೈಲಿ ಆಗಿತ್ತು. ತನ್ನ ಒಂದು ಆಶ್ರಯದಾತನನ್ನ ಹೋಲಿಸಿಬಿಟ್ಟು ಆ ಒಂದು ಕೃತಿಯನ್ನು ಸಹ ಬರೆದಿದ್ದಾರೆ. ಓಕೆ. ಪೊನ್ನ ಕವಿಯು ಜೈನ ಧರ್ಮದ 16ನೇ ತೀರ್ಥಂಕರರಾದ ಶಾಂತಿನಾಥರ ಪುರಾಣವನ್ನ ಆಧರಿಸಿ ಶಾಂತಿ ಪುರಾಣವನ್ನ ಬರೆದಿದ್ದಾರೆ. ಇದರೊಂದಿಗೆ ಆತ ಬರೆದ ಮತ್ತೊಂದು ಪ್ರಮುಖ ಲೌಕಿಕ ಕೃತಿ ಯಾವುದು ಅಂತ ಹೇಳ್ಕೊಂಡು ಡೈರೆಕ್ಟ್ ಏನು ಇವರು ಬರೆದಿರುವಂತ ಲೌಕಿಕ ಕೃತಿ ಯಾವುದು, ಅಥವಾ ಇವರು ಬರೆದಿರುವ ಯಾರು ಪೊನ್ನ ಕವಿ ಬರೆದಿರುವಂತಹ ಇನ್ನೊಂದು ಕೃತಿ ಯಾವುದು ಅಂತ ಹೇಳ್ಕೊಂಡು ಶಾಂತಿ ಪುರಾಣವನ್ನ ಹೊರತುಪಡಿಸಿದ್ರೆ ಇನ್ನೊಂದು ಕೃತಿ ಯಾವುದು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ. ಓಕೆನಾ. ಭುವನೈಕ್ಯ ರಾಮಾಭ್ಯುದಯ, ಸಾಹಸ ಭೀಮ ವಿಜಯ, ಜಿನಾಕ್ಷರ ಮಾಲೆ, ನೆಕ್ಸ್ಟ್ ರಾಮಚಂದ್ರ ಚರಿತ ಪುರಾಣ ಅಂತ ಹೇಳ್ಕೊಂಡು ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಭುವನೈಕ್ಯ ರಾಮಾಭ್ಯುದಯ ಅಂತ ಹೇಳ್ಕೊಂಡು ಭುವನೈಕ್ಯ ರಾಮಾಭ್ಯುದಯ ಎನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರತ್ತೆ. ನೋಡಿ, ಪೊನ್ನನ ಒಂದು ಧಾರ್ಮಿಕ ಕೃತಿ ಯಾವ್ದಾಗಿತ್ತು? ಶಾಂತಿ ಪುರಾಣ. ಈ ಶಾಂತಿ ಪುರಾಣದಲ್ಲಿ ಒಂದು ಜೈನ ಧರ್ಮದ 16ನೇ ತೀರ್ಥಂಕರರಾದಂತ ಶಾಂತಿ ಪುರಾಣದ ಬಗ್ಗೆ ಇವರು ಬರೆದಿದ್ದಾರೆ. ಅಂದ್ರೆ ಇವರೆಲ್ಲ ಯಾರು? ಜೈನ ಕವಿಗಳು ಅಲ್ವಾ, ಇವರೆಲ್ಲ ಜೈನ ಕವಿಗಳು. ನೆಕ್ಸ್ಟ್ ನೋಡಿ, ಈ ಕೃತಿ ಪ್ರಸ್ತುತವಾಗಿ ಲಭ್ಯ ಇಲ್ಲ. ಓಕೆನಾ. ಈ ಕೃತಿ ಪ್ರಸ್ತುತವಾಗಿ ಲಭ್ಯವಿಲ್ಲ. ಆದರೆ ಈ ಸಾಹಿತ್ಯ ಚರಿತ್ರೆಯ ಉಲ್ಲೇಖಗಳಲ್ಲಿ ಈ ರೀತಿ ಪೊನ್ನ ಈ ಒಂದು ಕೃತಿಯನ್ನ ಬರೆದಿದ್ದಾನೆ ಎನ್ನುವಂತಹ ಉಲ್ಲೇಖ, ಈ ಮಾಹಿತಿ ಅನ್ನೋದು ಬೇರೊಂದು ಕೃತಿಯ ಮೂಲಕ ಸಿಕ್ಕಿದ್ರಿಂದ ಇದು ಪೊನ್ನನ ಒಂದು ಕೃತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಜಿನಾಕ್ಷರ ಮಾಲೆ ಕೂಡ ಪೊನ್ನನದ್ದೇ. ಜಿನಾಕ್ಷರ ಮಾಲೆ ಎನ್ನುವಂಥದ್ದು ಪೊನ್ನನ ಒಂದು ಕೃತಿಯಾಗಿದೆ. ಇದು ಸಣ್ಣ ಕಾವ್ಯ ರೂಪದಲ್ಲಿ ಇರತ್ತೆ. ಜಿನಾಕ್ಷರ ಮಾಲೆ, ನೆಕ್ಸ್ಟ್ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಇದೆಲ್ಲ ಪೊನ್ನನ ಒಂದು ಕೃತಿಗಳು, ನೆನ್ಪಲ್ಲಿ ಇಟ್ಕೊಳ್ಳಿ. ರನ್ನನ ಸಾಹಸ ಭೀಮ ವಿಜಯ ಗದಾಯುದ್ಧ. ಸೊ ಈ ರನ್ನನ ಸಾಹಸ ಭೀಮ ವಿಜಯ ಏನು ಈ ಕಾವ್ಯವನ್ನ ಏನಂತ ಕರೀತಾರೆ? ಗದಾಯುದ್ಧ ಅಂತಾನೂ ಕರೀತಾರೆ. ಗದಾಯುದ್ಧ, ಸಾಹಸ ಭೀಮ ವಿಜಯ ಎರಡು ಒಂದೇ ಕಾವ್ಯ. ಮಹಾಭಾರತದ ಕೊನೆಯ ಘಟ್ಟವಾದ ಭೀಮಾ ದುರ್ಯೋಧನರ ಗದಾಯುದ್ಧವನ್ನು ಪ್ರಮುಖವಾಗಿ ಚಿತ್ರಿಸುತ್ತದೆ. ಓಕೆನಾ. ಪಂಪನಂತೆ ರನ್ನನು ಕೂಡ ತನ್ನ ಆಶ್ರಯದಾತನಾದಂತಹ ಭೀಮನಿಗೆ ಇಲ್ಲಿ ಹೋಲಿಸಿದ್ದಾನೆ. ರನ್ನನಿಗೆ ಆಶ್ರಯ ನೀಡಿದ ಈ ಚಾಲುಕ್ಯ ರಾಜ ಯಾರು? ಇಲ್ಲಿ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ ಯಾರು? ರನ್ನನಿಗೆ ರನ್ನನ ಆಶ್ರಯದಾತ ಯಾರು ಅನ್ನೋದು ಡೈರೆಕ್ಟ್ ಕ್ವಶನ್. ಸೊ ಯಾವಾಗ್ಲೂ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೀಗೇನೆ ಪ್ರಶ್ನೆಗಳನ್ನ ತೆಗಿತಾರೆ. ಅರಿಕೇಸರಿ, ಇಮ್ಮಡಿ ತೈಲಪ, ಸತ್ಯಾಶ್ರಯ ಇರುವ ಬೆಳಂಗ, ಮೊದಲನೆಯ ಕೃಷ್ಣ ಅಂತ ಹೇಳಿಕೊಂಡು ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಸತ್ಯಾಶ್ರಯ ಇರಿವ ಬೆಡಂಗ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರತ್ತೆ. ರನ್ನನು ಚಾಲುಕ್ಯ ಅರಸನಾದ ಸತ್ಯಾಶ್ರಯ ಇರುವ ಬೆಡಂಗನ ಆಸ್ಥಾನದ ಕವಿಯಾಗಿರ್ತಾನೆ. ಸೊ ತನ್ನ ರಾಜನ ಶೌರ್ಯವನ್ನ ಅವನು ಹೊಗಳೋದಿಕ್ಕೋಸ್ಕರ ಮಹಾಭಾರತದ ಸಾಹಸ ಪ್ರವೃತ್ತಿಯಾದಂತಹ ಭೀಮನ ಪಾತ್ರವನ್ನ ಇಟ್ಕೊಂಡ್ಬಿಟ್ಟು ಭೀಮನನ್ನ ತನ್ನ ಆಶ್ರಯದಾತನಿಗೆ ಹೋಲಿಸಿಬಿಟ್ಟು ಅವನು ಈ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನ ಎಂಬ ಕಾವ್ಯವನ್ನ ಇಲ್ಲಿ ಬರೆದಿದ್ದಾರೆ. ನೋಡಿ, ಪಂಪ, ಪೊನ್ನ ಮತ್ತು ರನ್ನ ಈ ಮೂವರನ್ನು ರತ್ನತ್ರಯರು ಅಂತ ಹೇಳ್ತೀರಿ. ಪಂಪ, ಪೊನ್ನ ಮತ್ತೆ ರನ್ನ. ಪಂಪ, ಪೊನ್ನ, ರನ್ನ ರತ್ನತ್ರಯರು. ಈ ಮೂವರು ಅನುಸರಿಸುತ್ತಿದ್ದ ಧರ್ಮ ಮತ್ತು ಇವರ ಕಾವ್ಯ ಶೈಲಿ ಕ್ರಮವಾಗಿ ಯಾವುದಾಗಿತ್ತು? ಓಕೆನಾ. ವೈದಿಕ ಧರ್ಮ ಮತ್ತು ರಗಳೆ, ಜೈನ ಧರ್ಮ ಮತ್ತು ಚಂಪು ಶೈಲಿ, ಬೌದ್ಧ ಧರ್ಮ ಮತ್ತು ವಚನ ಶೈಲಿ, ಜೈನ ಧರ್ಮ ಮತ್ತು ಷಟ್ಪದಿ ಶೈಲಿ ಅಂತ ಹೇಳ್ಕೊಂಡು ಇವರ ಶೈಲಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಹಳೆಗನ್ನಡ ಆಗಿರೋದ್ರಿಂದ ಇವರ ಒಂದು ಶೈಲಿ ಯಾವ್ದಾಗಿತ್ತು? ಯಾವುದು? ಒಂದು ಚಂಪು ಶೈಲಿ. ಇವರು ಚಂಪು ಶೈಲಿ, ಇವರ ಕಾವ್ಯದ ಶೈಲಿ ಚಂಪು ಶೈಲಿ. ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಜೈನ ಧರ್ಮ ಮತ್ತು ಚಂಪು ಶೈಲಿ ಅಂತ ಹೇಳ್ಕೊಂಡು ಜೈನ ಧರ್ಮ, ಚಂಪು ಶೈಲಿ ಸರಿಯಾದ ಆನ್ಸರ್ ಆಗಿತ್ತು. ರತ್ನತ್ರಯರು ಮೂವರು ಏನು ಜೈನ ಧರ್ಮದ ಅನುಯಾಯಿಗಳಾಗಿದ್ರು. ಹಾಗೆಯೇ ಇವರ ಒಂದು ಕಾವ್ಯ ಅನ್ನೋದು ಚಂಪು ಶೈಲಿಯಲ್ಲಿ ಇದ್ದಿತ್ತು. ಓಕೆನಾ. ಮತ್ತೆ ಇವರು ಗದ್ಯ ಮತ್ತು ಪದ್ಯ ಎರಡನ್ನೂ ಮಿಶ್ರಿತವಾಗಿ ಬೆರೆಸಿಬಿಟ್ಟು ತಮ್ಮ ಒಂದು ಕಾವ್ಯದಲ್ಲಿ ಬಳಸಿದ್ದಾರೆ. ಗದ್ಯ ಪದ್ಯ ಎರಡನ್ನೂ ಒಳಗೊಂಡಿತ್ತು. ಇವರ ಕಾವ್ಯ ಹೇಗಿತ್ತು? ಗದ್ಯ ಮತ್ತು ಪದ್ಯ ಎರಡನ್ನೂ ಬಳಸ್ಬಿಟ್ಟು ಅವರು ಏನು ತಮ್ಮ ಕಾವ್ಯವನ್ನ ಒಂದು ಬರೆದಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಒಂದು ಹಳೆಗನ್ನಡದನ್ನ ನಾವು ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಹಾಗೆ
ಬೇರೆ ಇನ್ನು ಏನು ಈ ಕಡ್ಡಾಯ ಕನ್ನಡದ ರಿಲೇಟೆಡ್ ಆಗಿರುವಂತ ವಿಡಿಯೋಸ್ಗಳನ್ನು ಆಲ್ರೆಡಿ ನಾನು ಮಾಡಿದ್ದೀನಿ. ಅದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅದನ್ನ ನೋಡಬಹುದು. ಹಾಗೆ ಇನ್ನು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ VAO ಇರ್ಬೋದು, ಮತ್ತೆ ಮುಂದೆ ಬರುವಂತ ಎಲ್ಲಾ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ಬೇಕು, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ.